ಗೈಸ್, ಇವಾಗ ತ್ರಿಯೋಗಿ ನಾರಾಯಣ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ, ಹೋಗೋಣ. ಸೊ ಗಾಯ್ಸ್, ಇದು ತ್ರಿಯೋಗಿ ನಾರಾಯಣ್ ಟೆಂಪಲ್ ಆ್ಯಂಡ್ ಇಲ್ಲಿ ಭಗವಾನ್ ವಿಷ್ಣುನ ಪೂಜೆ ಮಾಡ್ತಾರೆ. ಹಾಗೆ ಶಿವ ಮತ್ತು ಪಾರ್ವತಿ ಇಲ್ಲಿ ಮದುವೆ ಆದರು ಅನ್ನೋ ನಂಬಿಕೆ ಕೂಡ ಇದೆ. ವಿಷ್ಣು ಹಾಗೂ ಬ್ರಹ್ಮ ಈ ಮದುವೆಗೆ ಸಾಕ್ಷಿಯಾಗಿದ್ದರು. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಅಖಂಡ ಧ್ವನಿ, ಅಂದರೆ ಯಾವ ಅಗ್ನಿ ಶಿವ ಮತ್ತು ಪಾರ್ವತಿ ಮದುವೆಗೆ ಸಾಕ್ಷಿಯಾಗಿತ್ತೋ ಅದು ಇವತ್ತಿಗೂ ಕೂಡ ಬೆಳಗ್ತಾ ಇದೆ. ಇಲ್ಲಿ ತುಂಬ ಜನ ಮದುವೆ ಆಗ್ತಾರೆ ಇವಾಗಲೂ, ಆ್ಯಂಡ್ ಮದುವೆ ಆಗಿರೋರು ಕೂಡ ರಿಚುವಲ್ಸ್ನ ಮಾಡ್ತಾರೆ. ಸೊ ಇದೇ ಗಾಯ್ಸ್ ಅಖಂಡ ಧ್ವನಿ. ಹಾಗೆ ಇಲ್ಲಿ 4 ಪಾಂಡ್ ಇದ್ದಾವೆ: ಬ್ರಹ್ಮಕುಂಡ್, ವಿಷ್ಣುಕುಂಡ್, ರುದ್ರಕುಂಡ್ ಮತ್ತು ಸರಸ್ವತಿ ಕುಂಡ್ ಅಂತ. ಶಿವ ಪಾರ್ವತಿ ಮದುವೆಗೂ ಮುನ್ನ ಇಲ್ಲಿ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ. ಆ್ಯಂಡ್ ನಾನು ದೇವ್ರ ದರ್ಶನ ಮುಗಿಸಿ ಹಾಗೆ ಸೋನ್ಪ್ರಯಾಗ್ಗೆ ಹೊರಟೆ. ನಾಳೆ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಸಿ ಯು ಗೈಸ್ ಟುಮಾರೋ. ಸೊ ಗಾಯ್ಸ್, ಇವಾಗ ನಾನು ಸೀತಾಪುರಿಂದ ಸೋನ್ಪ್ರಯಾಗ್ ಟ್ಯಾಕ್ಸಿ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಗೌರಿಕುಂಡ್ವರೆಗೂ ಟ್ಯಾಕ್ಸಿಲಿ ಹೋಗಬೇಕು. ಬಟ್ ಇಲ್ಲಿ ಟ್ಯಾಕ್ಸಿಗೆ ಫುಲ್ ಡಿಮ್ಯಾಂಡ್ ಇದೆ. ನಾನು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಗೌರಿಕುಂಡಿಂದ 16 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ, ಬಟ್ ಅದು ಟೋಟಲ್ 22 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ನಾನು ಸೀತಾಪುರಿಂದನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ಟೋಟಲ್ 30 ಕಿಲೋಮೀಟರ್ ಅಪ್ ಹಿಲ್. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟ್ರೆಕ್ಕಿಂಗ್ ಫ್ರಮ್ ಗೌರಿಕುಂಡ್. ಆ್ಯಂಡ್ ಇದನ್ನು ಗೇಟ್ ಟು ಹೆವೆನ್ ಅಂತ ಕರೀತಾರೆ ಗಾಯ್ಸ್. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ಒಂದೇ, ನಾವು ಈ ಪ್ರಾಣಿಗಳಿಗೆ ಇಷ್ಟು ಕಷ್ಟ ಕೊಟ್ಟು ಪಶುಪತಿನಾಥನ ದರ್ಶನ ಮಾಡಿದ್ರೆ ಏನು ಯೂಸು. ಸ್ಯಾಡ್ ರಿಯಾಲಿಟಿ ಏನಂದರೆ 20s ಆ್ಯಂಡ್ 30s ಏಜಲ್ಲಿ ಇರೋರು ಕೂಡ ಕುದುರೆ ಮೇಲೆ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಕುದುರೆನ ಕರ್ಕೊಂಡು ಹೋಗೋರು ಅದಕ್ಕೆ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗೋರ್ಗೂ ಕೂಡ ಜಾಗನೇ ಇರಲ್ಲ ಗೈಸ್. ಬಟ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಈ ಮೌಂಟೇನ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಭೈರವ ಟೆಂಪಲ್. ಆ್ಯಂಡ್ ಮಳೆ ಬೆಳಗ್ಗೆ 4 ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು. ಸೊ ಟ್ರೆಕ್ಕಿಂಗ್ ಟ್ರ್ಯಾಕ್ ಹೀಗಿದೆ. ಫುಲ್ಲು ಕಷ್ಟ ಆಯಿತು ನನಗಂತೂ ನಡ್ಕೊಂಡು ಹೋಗೋಕ್ಕೆ. ಸೊ ಈ ವಿಡಿಯೋನ ನೋಡ್ತಿರೋರ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾರಾದರೂ ಕೇದಾರ್ನಾಥ್ಗೆ ಬಂದಾಗ ನಿಮ್ಮ ಹತ್ರ ತುಂಬ ದುಡ್ಡಿದೆ, ನನಗೆ ಟ್ರೆಕ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಹೆಲಿಕಾಪ್ಟರ್ ಸರ್ವಿಸಸ್ ಇದೆ, ಅದರಲ್ಲಿ ಬನ್ನಿ. ಬಟ್ ಪ್ರಾಣಿಗಳಿಗೆ ಹಿಂಸೆ ಮಾತ್ರ ಕೊಡಬೇಡಿ. ಸೊ ಇಲ್ಲಿಂದ 2 ರೂಟ್ಸ್ ಇದೆ, ಬಟ್ ಒಂದು ಇವಾಗ ಟೆಂಪರರಿ ಕ್ಲೋಸ್ ಆಗಿರೋದ್ರಿಂದ ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಡಿಫಿಕಲ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ನಡೆಯೋಕ್ಕೆ ಕಷ್ಟ, ತುಂಬ ಸ್ಟೀಪ್ ಇದೆ. ಬಟ್ ಈ ನೇಚರ್ ಮಧ್ಯೆ ನಡ್ಕೊಂಡು ಹೋಗ್ತಿದ್ದೆ ಯಾವುದೂ ಕಷ್ಟ ಅನಿಸಲ್ಲ. ನನಗಂತೂ ಇಲ್ಲೇ ನಿಂತ್ಕೊಂಡು ನೋಡಬೇಕಾ ಇಲ್ಲ ನಾನು ಟ್ರೆಕ್ಕಿಂಗ್ ಮಾಡಬೇಕಾ ಅಂತಲೇ ಗೊತ್ತಾಗಲಿಲ್ಲ ಗೈಸ್, ಅಷ್ಟು ಚೆನ್ನಾಗಿತ್ತು. ಫೈನಲಿ ಗಾಯ್ಸ್, ಫಸ್ಟ್ ಗ್ಲೇಷಿಯರ್ ನೋಡ್ತಾ ಇದ್ದೀವಿ. ಗೈಸ್, ಫೈನಲಿ ಗ್ಲೇಷಿಯರ್ಸ್. ವಾವ್. ಫಾರ್ ದ ಫಸ್ಟ್ ಟೈಮ್ ಸ್ನೋ ನೋಡ್ಬಿಟ್ಟು ಫುಲ್ ಖುಷಿಯಾಗೋಯ್ತು. ನನ್ನ ಮನಸ್ಸು ಆವಾಗ
ಖುಷಿಯಾಗಿದೆ ಏಕೋ ನಿನ್ನಿಂದಲೇ ಅಂತ ಹಾಡು ಹೇಳ್ತಾ ಇತ್ತು ಗೈಸ್. ಆ್ಯಂಡ್ ಹೀಗೆ ಆಟ ಆಡಿಕೊಂಡು ಒಂದು ಸ್ವಲ್ಪ ಬೇಗ ಟ್ರೆಕ್ ಮುಗಿಸೋಣ ಅಂತ ಲೋಕಲ್ಸ್ ಹುಡುಕಿರೋ ಶಾರ್ಟ್ಕಟ್ನ ಯೂಸ್ ಮಾಡಿದೆ. ದಿಸ್ ಈಸ್ ಶಾರ್ಟ್ಕಟ್ ರೂಟ್ ಗೈಸ್. ತುಂಬ ರಿಸ್ಕಿ ಇದೆ, ಬಟ್ ಬೇಗ ಹೋಗ್ಬೋದು ಅಂತ ನಾನು ಚೂಸ್ ಮಾಡಿದೆ. ನೀವೇನಾದರೂ ಬೇಗ ಹೋಗಬೇಕು ಅಂತಂದರೆ ಈ ಥರ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಶಾರ್ಟ್ಕಟ್ಸ್ ಇರುತ್ತೆ ಈ ಟ್ರೆಕ್ಕಲ್ಲಿ. ಸೊ ನೀವು ಶಾರ್ಟ್ಕಟ್ಸ್ ಯೂಸ್ ಮಾಡ್ಬೋದು, ಬಟ್ ಯು ಶುಡ್ ಬಿ ಕೇರ್ಫುಲ್. ಈ ಶಾರ್ಟ್ಕಟ್ಸ್ ಯೂಸ್ ಮಾಡಿಕೊಂಡು ಬೇಗ ಏನೋ ಹೋದೆ, ಬಟ್ ಈ ಮೌಂಟೇನ್ ವ್ಯೂಸ್ ಜೊತೆಗೆ ಒಂದು ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಸೊ ಅಲ್ಲೇ ಕಾಫಿ ಕುಡಿದು ಟ್ರೆಕ್ ಕಂಟಿನ್ಯೂ ಮಾಡಿದೆ. ಸೊ ಇಲ್ಲಿಂದ ಬೇಸ್ ಕ್ಯಾಂಪ್ ರೀಚ್ ಆಗೋದಕ್ಕೆ 2.5 ಕಿಲೋಮೀಟರ್ ಇನ್ನೂ ಟ್ರೆಕ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಸ್ನೋಫಾಲ್ ಗೈಸ್. ಆಲ್ಮೋಸ್ಟ್ 2 ಕಿಲೋಮೀಟರ್ ಸ್ನೋಫಾಲಲ್ಲೇ ಟ್ರೆಕ್ ಮಾಡಿದ್ದೀನಿ. ದಿಸ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ರೈಟ್ ನೌ. ಇದು ಕೇದಾರ್ನಾಥ್ ಬೇಸ್ ಕ್ಯಾಂಪ್. ದೇವಸ್ಥಾನ ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇದೆ. ಇಲ್ಲಿ ಸ್ಟೇ ಆಗೋರು ಆಗ್ಬೋದು, ಬಟ್ ನಾನು ದೇವಸ್ಥಾನದ ಹತ್ರನೇ ಸ್ಟೇ ಆಗಬೇಕು ಅಂತ ಹಾಗೆ ಹೋದೆ. ಆ್ಯಂಡ್ ಫೈನಲಿ ನಾನು ಕೇದಾರ್ನಾಥ್ ರೀಚ್ ಆದೆ ಗೈಸ್. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಏನು ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಗೈಸ್.